ಆರೋಪಿಗಳಿಗೆ 1 ವರ್ಷ ಜಾಮೀನು ಕಷ್ಟ. ಶಿಕ್ಷೆ ಪ್ರಕಟ ಬಳಿಕ ಬೇಲ್ ಸಲ್ಲಿಸಲು ನಿರ್ಧಾರ. ಧರ್ಮಸ್ಥಳದಲ್ಲಿ ಎಸ್ಐಟಿ ಲೆಕ್ಕಾಚಾರ ಉಲ್ಟಾ. ಅನಾಮಿಕ ಗುರುತಿಸಿದ 17 ಸ್ಥಳಗಳಲ್ಲೂ ಸಿಗಲಿಲ್ಲ ಅಸ್ಥಿ. ಇಂದು ಎಸ್ಐಟಿ ಶೋಧಕ್ಕೆ ತೆರೆ ಸಾಧ್ಯತೆ. ಧರ್ಮಸ್ಥಳ ಅಪಪ್ರಚಾರ ಖಂಡಿಸಿ ಹೋರಾಟ. ವಿಶ್ವನಾಥ್ ನೇತೃತ್ವದಲ್ಲಿ 400ಕ್ಕೂ ಹೆಚ್ಚು ವಾಹನಗಳ ಜಾಥಾ. ನಾಡಿದ್ದು ಸದನದಲ್ಲಿ ಪರಮೇಶ್ವರ್ ಉತ್ತರ. ಬೆಳಗಾವಿಯಲ್ಲಿ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ. ಯುವಕರ ಗ್ಯಾಂಗ್ನಿಂದ ಕಟ್ಟಿಗೆ ಕಲ್ಲುಗಳಿಂದ ಹಲ್ಲೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಅಲಾಸ್ಕಾ ಶೃಂಗಸಭೆಯಲ್ಲಿ ಡೊನಾಲ್ಡ್ ಮಾತುಕತೆ ವಿಫಲ. ರಷ್ಯಾ ಉಕ್ರೇನ್ ಕದನ ವಿರಾಮಕ್ಕೆ ಒಪ್ಪದ ಪುಟಿನ್. ಶೃಂಗಸಭೆಯಿಂದ ಹೊರ ನಡೆದ ರಷ್ಯಾ ಅಧ್ಯಕ್ಷ.